ಬಾಗಲಕೋಟೆಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿರುವ ಹಕ್ಕೊತ್ತಾಯ ಪಾದಯಾತ್ರೆಗೆ ಸಾರ್ವಜನಿಕ ವಲಯದಿಂದ, ಅದರಲ್ಲೂ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳಿಂದ ಭಾರಿ ಬೆಂಬಲ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರ ಸಂಘ ರಾಜ್ಯ ಉಪಾಧ್ಯಕ್ಷ ರಾಧ ಪವಾಡೆಪ್ಪ ಚಲವಾದಿ ಹಾಗೂ ಇನ್ನೂ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಭಾಗಿಯಾಗಿದ್ದರು. ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ಇಳಕಲ್ಲು ಅವಳಿ ಜಿಲ್ಲಾದಾಗ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳೋದೇನೆಂದ್ರೆ, ನಮ್ಮ MLA ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ವಿಜಯಾನಂದ ಕಾಶಪ್ಪನವರಿಗೆ, ನಾವು ಎಲ್ಲ ಹಳ್ಳಿಲಿಂದ ಎಲ್ಲ ಬಾಗಲಕೋಟೆ ಕೊಟ್ಟಿದ್ದೆವು. ಸಚಿವ ಸ್ಥಾನ ನಾವು ಅಲ್ಲೆಲ್ಲ ಕೂಡಿಕೆಸಿಂದ ಮನವಿ ಮಾಡ್ಕೊತೇವು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಮನೆ ಏನಂದ್ರೆ, ನಮ್ಮ ಕಾಶಪ್ಪನವ್ರಿಗೆ ಯುವಕರು ಅದಾರ, ಅವ್ರಿಗೆ ಮಾತ್ರ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರ ಅವ್ರು ಯುವಕರು ಅದಾರ, ಅವ್ರಿಗೆ ನೀಡಲೇಬೇಕಂತ ನಮ್ಮ ಬಾಗಲಕೋಟೆ ಜಿಲ್ಲಾ ಅಭಿಪ್ರಾಯ ಐತಿ. ಎಲ್ಲರೂ ಕರೆಕ್ಟಾಗಿ ಅವರಿಗೆ ಮುಂದಿನ ಈಗ ಏನು ನೀವು ಘೋಷಣೆ ಮಾಡಿದ್ರಿ, ಈ ಲಿಸ್ಟ್ನಾಗ ಮಾತ್ರ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕು. ಜನತೆಗೆ ನನ್ನ ನಮಸ್ಕಾರ. ಸಂಘ ಸಂಸ್ಥೆ ಯಾವ ಅದಾವಂದ್ರೆ ಆ ಸಂಘ ಸಂಸ್ಥೆದಾಗ ಜಾತಿ ಇಲ್ಲಾರದ ಸಂಘ ಸಂಸ್ಥೆ ಅಂತಂದ್ರೆ ನಮ್ಮ ಬೀದಿ ವ್ಯಾಪಾರದ ಸಂಘದ ಜಾತಿ ದೇಶ ಎಲ್ಲ ಜಾತಿಗಳಿಗಿಂತ ಅದು ಒಂದು ಜಾತಿ ಆಗೈತಿ. ಆ ಜಾತಿಗೆ ಬೆಂಬಲ ಕೊಟ್ಟಂದ್ರೆ ವಿಜಯಾನಂದ ಕಾಶಪ್ಪನವರು. ಅದರಲ್ಲಿದ್ದ ಬಹಳ ಮಂದಿ ಬೋರ್ಡರ್ ಇದ್ದವ್ರು ಎಲ್ಲರೂ ಹುನಗುಂದ ಇಳಕಲ್ಲು ನಾವು ಬಾಗಲಕೋಟೆ ಆಂಜನೇಯ ಕೈಗಾರದಾರ ಅವ್ರನ್ನ ಸದ್ಯಕ್ಕೆ ಅವ್ರನ್ನ ಅಧ್ಯಕ್ಷರು ಮಾಡ್ಯಾರಿಲ್ಲ. ನಮ್ಮ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರನ್ನ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಸದ್ಯಕ್ಕೆ ಅವ್ರು ಸಣ್ಣ ಮಂದಿನ ಬ್ಯಾಗ್ ತರೋರು. ಅಂಥವ್ರಿಗೆ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮನವಿ, ನಮ್ಮ ಬೀದಿ ಬರೋದ್ರಿಂದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಯಾಕಂದ್ರೆ ಈ ನಮ್ದು ಹೈಟೆಕ್ ಸಿಟಿ ಆಗ್ಬೇಕಂದ್ರೆ ಬಾಗಲಕೋಟೆ ಹೈಟೆಕ್ ಸಿಟಿ ಆಗ್ಬೇಕಂದ್ರೆ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಅದನ್ನ ನಾವು ಮುಂದೆ ಎಲ್ಲರೂ ಕೂಡಿಕೆಸಿಂದ ನಮ್ಮ ಬಾಗಲಕೋಟೆ ಎಲ್ಲ ನಮ್ಮ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತಕ್ಕಿಂತ ನನ್ನ ಮಾತು. ವಿಜಯಾನಂದ